ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಾನೊಂದು ಹೊಸದಾಗಿರುವಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಸ್ಯಾರಿ ಪ್ರೀ ಪ್ಲೀಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಯಾವ ಥರ ಸ್ಯಾರಿ ಪ್ರೀ ಪ್ಲೀಟಿಂಗ ಮಾಡೋದು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ನನ್ನ ಕೈಯಲ್ಲಿ ಒಂದು ಸ್ಯಾರಿ ಇದೆ. ಸೊ ಇದು ಸಾಫ್ಟ್ ಸಿಲ್ಕಿನ ಸ್ಯಾರಿ ನೀವು ನೋಡ್ತಾ ಇದ್ದೀರಾ ಅನ್ಕೊತೀನಿ. ಸೊ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದೆ. ಸೊ ಇದನ್ನು ನನಗೆ ಒಬ್ಬರು ಕಸ್ಟಮರ್ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬೇಕಾಗಿರುವಂಥದ್ದು, ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಅಂದರೆ ವಸ್ತುಗಳು ಯಾವ್ಯಾವ ಬೇಕು ಅಂದರೆ, ಮೊದಲನೇದಾಗಿ ಸ್ಯಾರಿ ಬೇಕಾಗುತ್ತೆ. ಹಾಗೆಯೇ ನಮಗೆ ಇನ್ನೊಂದೇನಂತ ಹೇಳಿದ್ರೆ ಪಿನ್ಸು ಬೇಕಾಗುತ್ತೆ. ಹಾಗೆ ಒಂದೆರಡು ಮೂರು ಹೇರ್ ಪಿನ್ಸ್ ಇದ್ರೂ ಓಕೆ ಆಗುತ್ತೆ. ಸೊ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ, ಸ್ಯಾರಿನ ನೀಟಾಗಿ ಬಿಚ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಐರನ್ ಮಾಡ್ಕೋಬೇಕು. ಫಸ್ಟಿಗೆ ಮೊದಲನೇದಾಗಿ ನೀವು ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡೋದಕ್ಕಿಂತ ಮುಂಚಿತವಾಗಿ ಐರನ್ ಬಾಕ್ಸಿಂದ ನೀಟಾಗಿ ಸ್ಯಾರಿನ ಐರನ್ ಮಾಡಿ ಇಟ್ಕೋಬೇಕು. ನಾನು ಆಲ್ರೆಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನೋಡಿ, ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು ಕೂಡ ಇದೇನು ರೆಡ್ ಮುಸ್ಕಿದೆಲ್ಲ, ಸೊ ಇದು ಬಂದ್ಬಿಟ್ಟು ಮುಸ್ಕು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಮೊದಲನೇದಾಗಿ ನಾನು ಮುಸ್ಕನ್ನ ರೆಡಿ ಮಾಡ್ಕೊತೀನಿ. ಓಕೆ, ಸೊ ಅವರ ಸಿಂಗಲ್ ಪ್ಲೀಟ್ ಬೇಡ, ಸೊ ನನಗೆ ವಿತ್ ಪ್ಲೀಟ್ಸ್ ಬೇಕು ಅಂತ ಹೇಳಿದ್ದಾರೆ. ಸೊ ಸಿಂಗಲ್ ಪಲ್ಲು ಬೇಡ ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನೋಡಿ ಇಲ್ಲಿ ಇವಾಗ 4 ಬೆರಳಿದ್ದಾವಲ್ವ. ಸೊ ಈ ಥರ ನೀವು ಇದನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಈ ಥರ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡ್ಬಿಟ್ಟು ನೀಟಾಗಿ ನೀವು ಈ ಥರ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಪ್ಲೀಟ್ ಬೇಕು ಅಂತಂದು ಹೇಳಿದ್ರು ಮಾಡ್ಕೋಬೋದು. ಇಲ್ಲ ಸಣ್ಣ ಪ್ಲೀಟ್ಸ್ ಬೇಕು ಅಂತ ಹೇಳಿದರೆ ನೀವು ಸಣ್ಣದಾಗಿರೋಂಥ ಪ್ಲೀಟ್ಸನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿ, ಇವಾಗ ಆಯ್ತಿತ್ತು. ಸೊ ಇಲ್ಲಿ ಅಕಸ್ಮಾತ್ ನಿಮಗೇನಾದರೂ ಹೆಚ್ಚು ಕಮ್ಮಿ ಅಂತ ಅನಿಸಿದರೆ, ಸೊ ನೀವೇ ಇಲ್ಲೇನೇ ಅದನ್ನು ಸರಿ ಮಾಡ್ಕೊಂಬಿಡ್ಬೋದು. ಹೆಚ್ಚು ಕಮ್ಮಿ ಬೇಕು ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದರೆ, ಸೊ ಈ ಥರ ನೀವು ಇದನ್ನು ಅಡ್ಜಸ್ಟನ್ನು ಮಾಡ್ಕೊಂಡ್ಬಿಡ್ಬೋದು ಈ ಥರ. ಓಕೆ, ಸೊ ಇವಾಗ ಇದು ರೆಡಿ ಆಯಿತು. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ರೆಡಿಯಾಗಿದೆ. ನಾನು ತುದಿಗೆ ಒಂದು ಸಣ್ಣದ ಪಿನ್ನನ್ನು ನಾನು ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಥರ ನೀವು ಒಂದು ಪಿನ್ನನ್ನು ಹಾಕಿ ಇಟ್ಕೊಂಡ್ಬಿಟ್ರೆ ಸೊ ನೀಟಾಗಿ ಬರುತ್ತೆ. ಇವಾಗ ಸೊ ಇದಿಷ್ಟು ಆಯಿತು ತುದಿದು. ಸೊ ಇವಾಗ ಏನು ಮಾಡಬೇಕು ಅಂದರೆ, ತುದಿದನ್ನು ಈ ಥರ ಇಟ್ಕೊಂಡ್ಬಿಟ್ಟು ನೀಟಾಗಿ ಒಳಗಡೆದೆಲ್ಲ ನೀಟಾಗಿ ಸೆಟ್ ಮಾಡ್ಕೊಂಬಿಡಿ ಈ ಥರ. ಓಕೆ, ಸೊ ಈ ಥರ ಸೆಟ್ ಮಾಡ್ಕೊಂಬಿಟ್ಟು ಇವಾಗ ಹೊರಗಡೆ ಅದನ್ನು ನೀವು ಇದು ಮಾಡಬೇಕು. ನೋಡಿ, ಈ ಥರ ಕೈಯಲ್ಲೇ ನೀವು ಈ ಥರ ಮಾಡ್ಕೊಂಬಿಡ್ಬೇಕು. ಓಕೆ, ಸೊ ಈ ಥರ ನೀವು ನೀಟಾಗಿ ಈ ಥರ ಮಾಡ್ಕೊಂಬಿಡಿ. ಈ ಥರ ಎಲ್ಲ ನೀಟಾಗಿ ಹೀಗೆ ಮಾಡಬೇಕು. ಈಗ ನೋಡಿ, ಸೊ ಇದಿಷ್ಟು ಆಯಿತು. ಓಕೆನಾ. ಸೊ ಈ ಥರ ಇದನ್ನು ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ, ಎಲ್ಲದಕ್ಕೂ ಪಿನ್ನ ಹಾಕಲೇಬೇಕು ಅಂತ ನೆಸೆಸಿಟಿ ಇಲ್ಲ. ಸೊ ನಾನು ಹೇರ್ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಅದು ನೀಟಾಗಿ ಕೂರುತ್ತೆ. ಓಕೆ, ಸೊ ಈ ಥರ ನೀಟಾಗಿ ಹೇರ್ ಪಿನ್ ಹಾಕೋಬೇಕು. ಸೊ ಇದೇ ಥರ ನಿಮಗೆ ಎಷ್ಟು ಉದ್ದ ಬೇಕಂತ ಅನಿಸುತ್ತೋ, ಓಕೆ, ಸೊ ಅಷ್ಟು ಉದ್ದನೂ ಕೂಡ ನೀವು ಈ ಥರ ನೀಟಾಗಿ ಮಾಡಿ ಹಾಕ್ಕೋಬೇಕು. ಓಕೆ, ನೋಡಿ ಇವಾಗ ಬೇಗನೆ ಆಗಿಬಿಡುತ್ತೆ ನಿಮಗೆ. ಬೇಗ ಅಂದರೆ ನಾಳೆ ಫಂಕ್ಷನ್ ಇದೆ ಅಂತ ಹೇಳಿದರೆ, ಸೊ ಈ ಥರ ನೀವು ನೀಟಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಫಾಸ್ಟಾಗಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ನೀಟಾಗಿ ಇದೇ ಥರನೇ ನೀವು ನಿಮಗೆ ಎಷ್ಟು ಉದ್ದ ಬೇಕು ಅಂತ ನಿಮ್ಗೆ ಅನಿಸುತ್ತೋ, ಸೊ ಅಷ್ಟು ಉದ್ದನೂ ಕೂಡ ನೀವೇನು ಮಾಡ್ಬೋದು, ಈ ಥರ ಇದು ಮಾಡಿಕೊಂಡು ನಾನು ಇವಾಗ ಇಲ್ಲಿಗೂ ಕೂಡ ಬಂದು ಹೇರ್ ಪಿನ್ನನ್ನು ಹಾಕ್ಕೊತೀನಿ. ನಾನು ಪಿನ್ನನ್ನು ಏನಕ್ಕೆ ಹಾಕ್ಕೊತಾ ಇಲ್ಲ ಅಂದರೆ, ನೀವು ಪದೇ ಪಿನ್ಸನ್ನೇ ಯೂಸ್ ಮಾಡ್ಕೊತಾ ಇದ್ದರೆ ಸೊ ಅದು ನಿಮಗೇನಾಗುತ್ತೆ, ಸ್ಯಾರಿ ಎಲ್ಲ ಬಿದ್ದುಬಿಡುತ್ತೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ಉದ್ದ ಆಗಿದೆ ನೋಡಿ. ಇವಾಗ ಫುಲ್ಲು ಉದ್ದ ಆಗಿಬಿಟ್ಟಿದೆ. ಸೊ ಇಷ್ಟು ಉದ್ದ ಬೇಡ, ಸೊ ಇಷ್ಟು ಆದರೆ ಸಾಕು. ಓಕೆ, ನೋಡಿ ಇವಾಗ ಇಲ್ಲಿ ಇಷ್ಟು ಉದ್ದ ಆದರೆ ಸಾಕು ಅಲ್ವಾ. ಸೊ ಇದಿಷ್ಟೇನು ಮಾಡ್ಕೊಂಡಿದ್ವಲ್ಲ, ಇದು ಹಾಗೇ ಇರಲಿ, ಇದೇ ಥರನೇ ಕೂಡ ಇರಲಿ. ಯಾಕಂತಂದರೆ ಇದಿಷ್ಟು ಇದ್ದರೆ, ಇದೇ ಥರನೇ ಇದ್ದರೆ ನಿಮಗೆ ನೀಟಾಗಿ ಕೂರುತ್ತೆ. ಇವಾಗ ಈ ಥರ ನೀಟಾಗಿ ಮಾಡ್ಕೊಂಬಿಡಿ ಇಷ್ಟೇ. ಸೊ ಈ ಥರ ಇದನ್ನು ಮಾಡ್ಕೊಂಡ್ಬಿಟ್ಟು
ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಇದನ್ನು ಹಾಗೆ ಬಿಟ್ಬಿಡಿ. ಸೊ ಇವಾಗ ಇದನ್ನು ನೀವು ತೆಗೆದು ಈ ಕಡೆ ಇಟ್ಬಿಡಿ. ಸೊ ಇಲ್ಲಿ ಇವಾಗ ನಾವು ನೆರಿಗೆ ಮಾಡ್ಕೋಬೇಕು. ಸೊ ಯೂಶ್ವಲಿ ಏನು ಅಂತ ಹೇಳಿದ್ರೆ ಸೊ ಏನು ಮಾಡ್ತೀವಿ, ಸೊ ಇದಿಷ್ಟನ್ನು ಕೂಡ ನಾವು ಬಿಡ್ತೀವಿ. ಸೊ ಅಲ್ವಾ, ಸುತ್ತರ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಇದಿಷ್ಟನ್ನು ಆಲ್ಮೋಸ್ಟ್ ಆಗಿಬಿಡ್ತೀವಿ. ಸೊ ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಇದ್ದಾರೆ ಅಂತ ಅಂದರೆ ಸೊ ಇಲ್ಲಿ ತನಕ ನೀವು ಬಿಡ್ಬೋದು. ಸೊ ಇದಿಷ್ಟನ್ನು ಬಿಟ್ಬಿಟ್ಟು ಸೊ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಸೊ ಇಲ್ಲಿಂದ ನೀವು ನೆರಿಗೆನ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ನೋಡಿ ಇಲ್ಲಿ ನಾನು 4 ಬೆರಳನ್ನು ಕೂಡ ಇದು ಮಾಡ್ತಾ ಇದ್ದೀನಿ. ಆದಷ್ಟು ನೀವು ರೇಷ್ಮೆ ಸೀರೆನ ನೀವು ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದರೆ ಸೊ ನೀವೇನು ಮಾಡಬೇಕು, ಆವಾಗ ಈ ಥರ ದೊಡ್ಡ ಪ್ಲೀಟ್ಸನ್ನು ಹಾಕಬೇಕು. ಆವಾಗ ಏನಾಗುತ್ತೆ, ನೀವು ಎಷ್ಟೇ ಫಾಸ್ಟಾಗಿ ನಡೆದ್ರು, ಏನೇ ಫಂಕ್ಷನ್ ಇದ್ದು ಅಲ್ಲಿ ಏನೇ ಕೆಲಸ ಏನೇ ಮಾಡಿದ್ರು ಕೂಡ ಆವಾಗ ನಿಮಗೆ ಯಾವುದೇ ಥರದ ಪ್ಲೀಟ್ಸು ಹಾಳಾಗೋದಾಗಲಿ ಅಥವಾ ಇನ್ನೊಂದು ಆಗೋದಾಗಲಿ ಏನೂ ಕೂಡ ಆಗೋದಿಲ್ಲ. ಸೊ ಇವಾಗ ನೋಡಿ ನೀವು, ಸೊ ಇವಾಗ ನಾನಿಲ್ಲಿ ಮಾಡಿದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಇದಿಷ್ಟೂ ಕೂಡ ಆಗಿದೆ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನು ನೀಟಾಗಿ ಮೇಲ್ಗಡೆ ಅರೇಂಜ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಒಂದೇ ಆರ್ಡರಲ್ಲಿ ಇದನ್ನು ನೀಟಾಗಿ ಅರೇಂಜನ್ನ ಮಾಡಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ ನೀಟಾಗಿ ಅರೇಂಜ್ ಆಯಿತು. ಸೊ ಇವಾಗ ಏನು ಮಾಡಬೇಕು ಅಂದರೆ ಈ ಥರ ಕೈಯಿಂದ ನೀಟಾಗಿ ಒಂದೊಂದೇ ಆ ನೆರಿಗೆನ ತಗೊಂಡು ಈ ಥರ ಇದು ಮಾಡ್ಕೊಳ್ಳಿ. ಓಕೆ, ಸೊ ಈ ಥರ ಇದು ಮಾಡ್ಕೊಂಡ್ಬಿಟ್ಟು ಇವಾಗ ಇಲ್ಲಿಗೆ ಒಂದು ಪಿನ್ನನ್ನು ಹಾಕಿ. ಸೊ ನಾವು ಜಾಸ್ತಿ ಪಿನ್ನಗಳನ್ನು ಯೂಸ್ ಮಾಡುವಂಥ ನೆಸೆಸಿಟಿ ಇಲ್ಲ. ಇಲ್ಲಿ ನೋಡಿ, ನಾನು ಒಂದು ಸಣ್ಣದಾಗಿ ಒಂದು ಪಿನ್ನನ್ನು ತಗೊಂಡು ಇಲ್ಲಿ ಹಾಕ್ತಾಯಿದ್ದೆ. ಓಕೆನಾ, ಸೊ ಈ ಥರ. ಸೊ ಇದಿಷ್ಟು ಆಯಿತು. ಸೊ ಇವಾಗ ಇಲ್ಲಿ ಏನಂತ ಹೇಳಿದರೆ ಸೊ ಇದಿಷ್ಟೂ ಆಯ್ತಲ್ವಾ. ಸೊ ಇವಾಗ ಇಲ್ಲಿ ಇದನ್ನು ನೀಟಾಗಿ ಮಾಡಿದೆ. ಓಕೆ, ಸೊ ಇವಾಗ ಇಲ್ಲಿ ಕೆಳಗಡೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಕೆಳಗಡೆನೂ ಅಷ್ಟೇ ನೀಟಾಗಿ ಈ ನೆರಿಗೆನ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಒಂದೊಂದೇ ನೆರಿಗೆನ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ಅಷ್ಟೆ. ಸೊ ಒಂದೊಂದೇ ನೆರಿಗೆಗಳನ್ನು ಈ ಥರ ಇದು ಮಾಡಿ ನೀವು ಜೊತೆಗೇನೂ ಕೂಡ ಹಿಂಗೆ ಇಟ್ಕೊಂಡ್ಬಿಟ್ಟು ಮಾಡ್ಬೋದು, ಹಾಗೂ ಮಾಡ್ಬೋದು. ಇಲ್ಲ ನನಗೆ ಆ ಥರ ಆಗಲ್ಲ ಅಂದರೆ ಒಂದೊಂದೇ ಸಪ್ರೇಟಾಗೂ ಕೂಡ ಈ ಥರ ಕೈಯಿಂದನೇ ನೀವು ಮಾಡಿದ್ರೂ ಆಯಿತು. ನೋಡಿ ಇವಾಗ ಇದಿಷ್ಟು ನೆರಿಗೆಗಳು ರೆಡಿ ಆಯಿತು. ಈ ಥರ ಒನ್ ಟೈಮ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಒಂದ್ಸತಿ ಈ ಥರ ಕೈಯಿಂದ ನೀವು ಅಂದ್ಬಿಟ್ರೆ ಆಗೋದು. ನೋಡಿ ಇವಾಗ. ಸೊ ಇವಾಗ ನೀಟಾಗಿ ಈ ನೆರಿಗೆನೂ ಕೂಡ ಈ ಥರ ರೆಡಿ ಆಯಿತು. ಸೊ ಇದಿಷ್ಟು ಸೊ ಇವೆರಡನ್ನೂ ನಾನೇನು ಮಾಡಿದ್ದೀನಲ್ವ, ಸೊ ಇವೆರಡನ್ನೂ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನೀವು ಅಂದರೆ ಯಾವುದೇ ಫಂಕ್ಷನ್ ಇದೆ, ನಾಳೆ ಫಂಕ್ಷನ್ ಇದೆ ಅಂತ ಹೇಳಿದಾಗ ನೀವು ಹಿಂದಿನ ದಿನವೇ ಈ ಥರ ಎಲ್ಲ ನೆರಿಗೆ ಮತ್ತು ಮುಸ್ಕು ಇದೆರಡನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೆಳಗ್ಗೆ ಫಂಕ್ಷನ್ಗೆ ಆರಾಮಾಗಿ ಜಸ್ಟ್ ಹಿಂಗೆ ಹಾಕ್ಕೊಂಬಿಟ್ಟು ಹೋಗ್ಬಿಡ್ಬೋದು. ಡ್ರೆಸ್ ಹಾಕೊಳ್ಳೋ ಥರ ಹಾಕ್ಕೊಂಬಿಟ್ಟು ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮತ್ತೊಂದು ಹೊಸದಾಗಿರುವಂಥ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಹೊಸದಾಗಿರುವಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಇದೇ ಥರನೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.